ನಮಸ್ಕಾರ ಸ್ನೇಹಿತರೆ. ಕರ್ನಾಟಕ ರಾಜಕೀಯದಲ್ಲಿ ಒಂದು ಯುಗ ಮುಗಿದಿದೆಯಾ ಅಥವಾ ಇನ್ನೊಂದು ಶಕ್ತಿಶಾಲಿ ಅಧ್ಯಾಯ ಶುರುವಾಗ್ತಿದೆಯಾ? ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ನೀಡಿದ ಸಿದ್ದರಾಮಯ್ಯ ಇದೀಗ ಅಧಿಕಾರದ ಕೇಂದ್ರ ಬಿಂದುವಿಗೆ ಬರುತ್ತಿರುವ ಡಿ.ಕೆ. ಶಿವಕುಮಾರ್. ಆದರೆ ದೊಡ್ಡ ಪ್ರಶ್ನೆ ಏನು ಗೊತ್ತಾ? ಈ ನಾಯಕತ್ವ ಬದಲಾವಣೆ ಕಾಂಗ್ರೆಸ್ಗೆ 2028ರ ಚುನಾವಣೆಯಲ್ಲಿ ಲಾಭ ಕೊಡುತ್ತಾ ಅಥವಾ ಇದೇ ಕಾಂಗ್ರೆಸ್ ಸರ್ಕಾರದ ದೊಡ್ಡ ದುರ್ಬಲತೆಯಾಗುತ್ತಾ? ಇದು ಸಿದ್ದರಾಮಯ್ಯ ವಿರುದ್ಧ ಡಿ.ಕೆ. ಶಿವಕುಮಾರ್ ಅನ್ನೋ ವ್ಯಕ್ತಿಗತ ಹೋರಾಟ ಅಲ್ಲವೇ ಅಲ್ಲ. ಇದು ಕರ್ನಾಟಕದ ಮುಂದಿನ ಚುನಾವಣೆಯ ಭವಿಷ್ಯವೇ ಸರಿ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಈಗಾಗಲೇ ರಾಜೀನಾಮೆ ನೀಡಿದ್ದಾರೆ. ಬಹಳ ತಿಂಗಳುಗಳಿಂದ ನಡೆಯುತ್ತಿದ್ದ ಪವರ್ ಶೇರ್ ಚರ್ಚೆಗೆ ಅಂತಿಮ ತೆರೆ ಬಿದ್ದಂತಾಗಿದೆ. ಮೇ 28ರಂದು ಬೆಳಿಗ್ಗೆ ನಡೆದ ಬ್ರೇಕ್ಫಾಸ್ಟ್ ಸಭೆಯಲ್ಲಿ ಸಿದ್ದರಾಮಯ್ಯ ತಮ್ಮ ನಿರ್ಧಾರವನ್ನು ಸಚಿವರಿಗೆ ತಿಳಿಸಿದ್ದಾರೆ. ಆ ಸಭೆಯಲ್ಲಿ ಡಿ.ಕೆ. ಶಿವಕುಮಾರ್ ಸಿದ್ದರಾಮಯ್ಯರ ಕಾಲಿಗೆ ಬಿದ್ದು ಆಶೀರ್ವಾದ ಪಡೆದ ದೃಶ್ಯ ಈಗಾಗಲೇ ವೈರಲ್ ಆಗಿದೆ. ಇದು ಕೇವಲ ರಾಜೀನಾಮೆ ಅಲ್ಲ, ಇದು ಕಾಂಗ್ರೆಸ್ ಒಳಗಿನ ಎರಡು ದೊಡ್ಡ ಶಕ್ತಿಗಳ ನಡುವೆ ನಡೆದ ದೀರ್ಘಕಾಲದ ರಾಜಕೀಯದ ಒಪ್ಪಂದದ ರಿಸಲ್ಟ್. 2023ರಲ್ಲಿ ಕಾಂಗ್ರೆಸ್ ಗೆದ್ದಾಗಲೇ ಎರಡು ಹೆಸರಿತ್ತು. ಒಂದು ಸಿದ್ದರಾಮಯ್ಯ, ಇನ್ನೊಂದು ಡಿ.ಕೆ. ಶಿವಕುಮಾರ್. ಒಬ್ಬರಿಗೆ ಆಡಳಿತ ಅನುಭವ, ಇನ್ನೊಬ್ಬರಿಗೆ ಸಂಘಟನೆ ಮೇಲಿನ ಹಿಡಿತ. ಅದಾಗಲೇ ದೆಹಲಿಯಲ್ಲಿ ಒಂದು ಫಾರ್ಮುಲಾ ಚರ್ಚೆ ಆಗಿತ್ತು ಅನ್ನೋ ಮಾತು ಕೇಳಿಬಂದಿತ್ತು. ಮೊದಲು ಸಿದ್ದರಾಮಯ್ಯ, ನಂತರ ಡಿ.ಕೆ. ಇದೀಗ ಆ ಮಾತು ನಿಜವಾಗಿದೆ ಅನ್ನಿಸುತ್ತೆ. ಸಿದ್ದರಾಮಯ್ಯ ಮತ್ತು ಡಿ.ಕೆ. ಶಿವಕುಮಾರ್ ಇಬ್ಬರೂ ಕಾಂಗ್ರೆಸ್ನ ದಿಗ್ಗಜರು. ಆದರೆ ಅವರ ರಾಜಕೀಯ ಸ್ಟೈಲ್ ಸಂಪೂರ್ಣ ಬೇರೆ. ಸಿದ್ದರಾಮಯ್ಯಗೆ ಅಹಿಂದ ರಾಜಕೀಯದ ಮುಖ, ಹಿಂದುಳಿದ ವರ್ಗಗಳ ನಾಯಕ, ಗ್ರಾಮೀಣ ಮತದಾರರ ಮೇಲೆ ದೊಡ್ಡ ಹಿಡಿತ ಇರುವ ಇಮೇಜ್ ಇದ್ದರೆ, ಅವರ ಗ್ಯಾರಂಟಿ ಯೋಜನೆಗಳು ಕಾಂಗ್ರೆಸ್ಗೆ 2023ರಲ್ಲಿ ಭರ್ಜರಿ ಗೆಲುವು ತಂದವು. ಇನ್ನು ಡಿ.ಕೆ. ಶಿವಕುಮಾರ್ಗೆ ಗ್ರೌಂಡ್ ಲೆವೆಲ್ ಸಂಘಟನೆ ಶಕ್ತಿ, ಒಕ್ಕಲಿಗ ಕಮ್ಯುನಿಟಿ ಮೇಲೆ ಪ್ರಭಾವ, ಫಂಡ್ ಮ್ಯಾನೇಜ್ಮೆಂಟ್ ಮತ್ತು ಚುನಾವಣಾ ತಂತ್ರದಲ್ಲಿ ಪರಿಣಿತಿ ಹಾಗೂ ಟ್ರಬಲ್ ಶೂಟರ್ ಇಮೇಜ್ ಕೂಡ ಇದೆ. ಆದರೆ ಇಲ್ಲಿ ಸಮಸ್ಯೆ ಏನು ಗೊತ್ತಾ? ಇಬ್ಬರಿಗೂ ತಮ್ಮದೇ ಆದ ಕ್ಯಾಂಪ್ಗಳಿವೆ, ತಮ್ಮದೇ ಲಾಯಲ್ ಲೀಡರ್ಸ್ ಇದ್ದಾರೆ. ಅದರ ಪರಿಣಾಮ ಕಾಂಗ್ರೆಸ್ ಹೊರಗೆ ಒಗ್ಗಟ್ಟಾಗಿ ಕಾಣಿಸಿಕೊಂಡರೂ ಒಳಗೆ ಲೀಡರ್ಶಿಪ್ ಕಾಂಪಿಟೇಷನ್ ಎಂದಿಗೂ ಮುಗಿದಿಲ್ಲ. ಈ ಎಲ್ಲ ವಿದ್ಯಮಾನಗಳಿಂದ 2028ನೇ ಚುನಾವಣೆಗೆ ಕಾಂಗ್ರೆಸ್ಗೆ ಇದರಿಂದ ಲಾಭವೇ ನಷ್ಟವೇ? ಇಲ್ಲಿ ಮುಖ್ಯವಾದ ಪ್ರಶ್ನೆ, ಈ ಲೀಡರ್ಶಿಪ್ ಚೇಂಜ್ 2028ರಲ್ಲಿ ನಡೆಯುವ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಸಹಾಯ ಮಾಡುತ್ತಾ? ಇಲ್ಲಿಯೇ ದೊಡ್ಡ ರಿಸ್ಕ್ ಇರೋದು. ಈಗ ಒಂದು ವೇಳೆ ಸಿದ್ದರಾಮಯ್ಯ ಕ್ಯಾಂಪ್ ಬೇಸರಗೊಂಡರೆ ಏನಾಗುತ್ತೆ? ನಾರ್ತ್ ಕರ್ನಾಟಕ ಮತ್ತು ಬ್ಯಾಕ್ವರ್ಡ್ ಕ್ಲಾಸ್ ವೋಟ್ಗಳಲ್ಲಿ ಸೈಲೆಂಟ್ ಡಿಸ್ಸ್ಯಾಟಿಸ್ಫ್ಯಾಕ್ಷನ್ ಶುರುವಾಗಬಹುದು. ಬಿಜೆಪಿ ಈಗಾಗಲೇ ಒಂದು ನರೇಟಿವ್ ಬಿಲ್ಡ್ ಮಾಡ್ತಾ ಇದೆ, ಕಾಂಗ್ರೆಸ್ OBC ನಾಯಕರನ್ನು ಬದಲಿಸಿತು ಅನ್ನೋದು. ಇದು 2028ಕ್ಕೆ ಡೇಂಜರಸ್ ನರೇಟಿವ್ ಆಗಬಹುದು. ಹಾಗಿದ್ದರೆ ಇದರಲ್ಲಿ ಬಿಜೆಪಿಗೆ ಅವಕಾಶ ಇದೆಯಾ? ಖಂಡಿತ ಇದೆ. ಬಿಜೆಪಿ ಈಗ ಕಾಂಗ್ರೆಸ್ ಒಳಗಿನ ಪವರ್ ಸ್ಟ್ರಗಲ್ ಅನ್ನು ಹೈಲೈಟ್ ಮಾಡ್ತಾ ಇದೆ. ಬಿಜೆಪಿ ಅವರು ಈಗ ಹೇಳ್ತಿರೋದು, ಕಾಂಗ್ರೆಸ್ಗೆ ಸರ್ಕಾರ ನಡೆಸೋದೇ ಮುಖ್ಯ ಅಲ್ಲ, ಚೇರ್ ಪೊಲಿಟಿಕ್ಸ್ ಅಷ್ಟೇ ಮುಖ್ಯ ಅಂತ. ಈ ನರೇಟಿವ್ ಜನರಲ್ಲಿ ಕೆಲಸ ಮಾಡಿದರೆ ಕಾಂಗ್ರೆಸ್ಗೆ ಅರ್ಬನ್ ವೋಟರ್ಸ್ ಮಧ್ಯೆ ಸಮಸ್ಯೆ ಬರಬಹುದು. ಮತ್ತು ಇಲ್ಲಿ JDSನ ಪಾತ್ರ ಏನಾಗಬಹುದು? JDS ಈಗ ಸಣ್ಣ ಪಕ್ಷದಂತಿದ್ದರೂ ಓಲ್ಡ್ ಮೈಸೂರು ಪೊಲಿಟಿಕ್ಸ್ನಲ್ಲಿ ಇನ್ನೂ ಇನ್ಫ್ಲೂಯೆನ್ಸ್ ಇದೆ. ಡಿ.ಕೆ. ಶಿವಕುಮಾರ್ CM ಆದಮೇಲೆ ಒಕ್ಕಲಿಗ ವೋಟ್ ಸ್ಪ್ಲಿಟ್ ಆದರೆ JDS ಮತ್ತೆ ರಿಲೆವೆನ್ಸ್ ಪಡೆಯಬಹುದು. ಹಾಗಾಗಿ 2028ರ ಎಲೆಕ್ಷನ್ಗಳ ಕಡೆ ನಿಜವಾದ ಹೋರಾಟ ಈಗ ಶುರು. ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟಿದ್ದಾರೆ ಅಂದರೆ ಅವರ ರಾಜಕೀಯ ಮುಗಿದಿದೆ ಅಂತ ಅರ್ಥ ಅಲ್ಲ. ಆ್ಯಕ್ಚುಲಿ ಅವರ ಇನ್ಫ್ಲೂಯೆನ್ಸ್ ಈಗಲೂ ಕಾಂಗ್ರೆಸ್ನಲ್ಲಿ ಬಹಳ ದೊಡ್ಡದು. ಹಾಗಾದರೆ DKಶಿ ಮುಂದಿರುವ ಬಿಗ್ಗೆಸ್ಟ್ ಚಾಲೆಂಜ್ಗಳೇನು? ಸಿದ್ದರಾಮಯ್ಯ ಕ್ಯಾಂಪ್ ಮ್ಯಾನೇಜ್ ಮಾಡೋದು, ಗ್ಯಾರಂಟೀಸ್ ಕಂಟಿನ್ಯೂ ಮಾಡೋದು, ಕರ್ನಾಟಕ ಪ್ರಾಬ್ಲಮ್ ಸಾಲ್ವ್ ಮಾಡೋದು, ಬಿಜೆಪಿ ಅಟ್ಯಾಕ್ಗಳನ್ನು ಹ್ಯಾಂಡಲ್ ಮಾಡೋದು. ಇವೆಲ್ಲ ಸೇರಿ 2028ರ ರಿಸಲ್ಟ್ ಡಿಸೈಡ್ ಮಾಡುತ್ತವೆ. ಇದೀಗ ಕರ್ನಾಟಕದಲ್ಲಿ ಆಪೋಸಿಷನ್ ವರ್ಸಸ್ ಗವರ್ಮೆಂಟ್ ಫೈಟ್ ಮಾತ್ರ ಅಲ್ಲ, ಕಾಂಗ್ರೆಸ್ ಒಳಗಿನ ಬ್ಯಾಲೆನ್ಸ್ ಪೊಲಿಟಿಕ್ಸ್ ಕೂಡ ಈಕ್ವಲಿ ಇಂಪಾರ್ಟೆಂಟ್. ಇಲ್ಲಿ ಕಾಂಗ್ರೆಸ್ಗೆ ಬಿಗ್ಗೆಸ್ಟ್ ಡೇಂಜರ್ ಆಪೋಸಿಷನ್ ಪಾರ್ಟಿ ಅಲ್ಲ, ಇಂಟರ್ನಲ್ ಈಗೋ ಕ್ಲಾಶ್. ಹಿಸ್ಟ್ರಿ ನೋಡಿದರೆ ಕರ್ನಾಟಕದಲ್ಲಿ ಫ್ಯಾಕ್ಷನ್ ಪೊಲಿಟಿಕ್ಸ್ ಹಲವಾರು ಸರ್ಕಾರಗಳನ್ನು ವೀಕ್ ಮಾಡಿದೆ. ಎರಡೂ ಕಡೆಯ ಸಪೋರ್ಟರ್ಸ್ನ ಸೋಷಿಯಲ್ ಮೀಡಿಯಾ ಫೈಟ್ಸ್, ಲಾಬಿಯಿಂಗ್, ಕ್ಯಾಂಪ್ ಪೊಲಿಟಿಕ್ಸ್ ಜಾಸ್ತಿ ಮಾಡಿದರೆ ಗ್ರಾಸ್ ರೂಟ್ಸ್ ವರ್ಕರ್ಗಳು ಕನ್ಫ್ಯೂಸ್ ಆಗಬಹುದು. ಒಂದು ವಿಷಯವಂತೂ ಸ್ಪಷ್ಟ, 2028ರ ಎಲೆಕ್ಷನ್ ಬಿಜೆಪಿ ವಿರುದ್ಧ ಕಾಂಗ್ರೆಸ್ ಅಷ್ಟೇ ಅಲ್ಲ, ಅದು ಸಿದ್ದರಾಮಯ್ಯ ಲೆಗಸಿ ಸರ್ವೈವ್ ಆಗುತ್ತಾ, ಡಿ.ಕೆ. ಶಿವಕುಮಾರ್ ಹೊಸ ಮಾಸ್ ಲೀಡರ್ ಆಗ್ತಾರಾ, ಕಾಂಗ್ರೆಸ್ ಯೂನಿಟಿ ಉಳಿಸಿಕೊಳ್ಳುತ್ತಾ, ಅಪೋಸಿಷನ್ ಪಾರ್ಟಿ ಅಥವಾ ಬಿಜೆಪಿಯ ಫ್ಯಾಕ್ಟ್ಸ್ ಬೇಸ್ಡ್ ಖಂಡನೆಗಳು, ಇವೆಲ್ಲದರ ಪರೀಕ್ಷೆ ಆಗಿರುತ್ತೆ. ಸಿದ್ದರಾಮಯ್ಯರ ರಾಜೀನಾಮೆ ಒಂದು ಚಾಪ್ಟರ್ ಮುಗಿಸಿದೆ, ಆದರೆ ಡಿ.ಕೆ. ಶಿವಕುಮಾರ್ ಎರ ಈಗ ಮಾತ್ರ ಶುರು ಆಗ್ತಿದೆ. ಆದರೆ ಈ ಹೊಸ ಎರ ಕಾಂಗ್ರೆಸ್ಗೆ ಗೋಲ್ಡನ್ ಫ್ಯೂಚರ್ ಕೊಡುತ್ತಾ ಅಥವಾ ಇಂಟರ್ನಲ್ ವಾರ್ ಆಗಿ ಬದಲಾಗುತ್ತಾ? ಅದಕ್ಕೆ ಉತ್ತರ 2028ರಲ್ಲಿ ಸಿಗುತ್ತೆ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಗಳ ಮೂಲಕ ತಿಳಿಸಿ. ಹಾಗೆ ದಯವಿಟ್ಟು ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ.